ಮಾಧ್ಯಮದ ಕುಂತ್ಕೊಳ್ಳಿ ಒಂದು ನಿಮಿಷ. ಸ್ನೇಹಿತರೆ, ಸುಮಾರು 40 ವರ್ಷಗಳ ಚಿತ್ರರಂಗದ ಸಂಬಂಧ. ನಾನು ಒಬ್ಬ ನಟನಾಗಬೇಕು ಅಂತೇಳಿ ಬೆಂಗಳೂರಿಗೆ ಬಂದವನು. ಆದರೆ ಬದುಕು ಹಲವಾರು ತಿರುವುಗಳನ್ನು ತಗೊಳ್ತು. ನಾನೇನೋ ಕಷ್ಟಪಟ್ಟು ಆ್ಯಕ್ಟ್ರಾಗಿ ಸಿನಿಮಾದಲ್ಲಿ ನಾಯಕ ನಟನಾಗುವತ್ತು ಹೊತ್ತಿಗೆ ನಾನು ರಾಜಕಾರಣಕ್ಕೆ ಆಕಸ್ಮಿಕವಾಗಿ ಹೋಗ್ಬೇಕಾಗಿ ಬಂತು. ಹಾಗಾಗಿ ನನ್ನ ಒಂದು 15 ವರ್ಷಗಳ ಚಿತ್ರರಂಗದ ಹೋರಾಟ, ಶ್ರಮ ನನಗೆಲ್ಲ ಗೊತ್ತಿದೆ. ಮತ್ತು ಈಗ ನಾನವಾಗ ಚಿತ್ರರಂಗಕ್ಕೆ ಆ್ಯಕ್ಟ್ರ್ ಆಗಬೇಕು ಅಂತ ಬಂದಾಗ 20-25 ವರ್ಷ. ಮತ್ತು ನನ್ನ ಕನಸುಗಳನ್ನು ನನ್ನ ಮಗನ ಮುಖಾಂತರ ಒಂದಷ್ಟು ಈಡೇರಿಸಬೇಕು, ಚಿತ್ರರಂಗಕ್ಕೆ ಒಳ್ಳೆಯ ಚಿತ್ರಗಳನ್ನು ಕೊಡಬೇಕು, ಈ ಮಣ್ಣಿನ ಕತೆಗಳನ್ನು ಹೇಳ್ತಕ್ಕಂಥ ಚಿತ್ರಗಳು ಬರಬೇಕು. ನಾನು ಇತ್ತೀಚಿನ ದಿನಗಳಲ್ಲಿ ಚಿತ್ರಗಳು ನೋಡಿದಾಗ ಎಲ್ಲ ಒಂಥರ ಮನಸ್ಸಿಗೆ ನೋವಾಗ್ತಾ ಇತ್ತು. ಹಾಗಾಗಿ ಮತ್ತೆ ಒಂದಷ್ಟು ಕನ್ನಡ ಚಿತ್ರೋದ್ಯಮ ವಿಜೃಂಭಿಸಲಿ, ಒಂದಷ್ಟು ಒಳ್ಳೆ ಚಿತ್ರ ಮಾಡೋಣ ಅಂತೇಳಿ ದೂರದೃಷ್ಟಿಯಿಂದ ಮತ್ತೆ ನಾನು ಚಿತ್ರರಂಗಕ್ಕೆ ಬಂದಿದ್ದೀನಿ. ನನಗೆ ನಂಬಿಕೆ ಇದೆ, ಕನ್ನಡ ಚಿತ್ರರಂಗದಲ್ಲಿ ಇನ್ನೊಂದಷ್ಟು ಒಳ್ಳೆಯ ಚಿತ್ರಗಳು ಬರ್ತವೆ. ನಮ್ಮ 2 ಸಂಸ್ಥೆಯಿಂದ 2 ಚಿತ್ರಗಳನ್ನು ಬಹುಶಃ ಸಂಕ್ರಾಂತಿಗೆ ನಾವು ಈಗ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಕರ್ನಾಟಕ ಬಲಂ ಅಜೇಯಂ ರಿಲೀಸ್ ಮಾಡಬೇಕಂತೇಳಿ. ಮುಂದಿನ ವರ್ಷ ಸೈನಿಕ 2 ಬರುತ್ತೆ. ಹಾಗಾಗಿ ನಾನೇನು ಬಹಳ ಹೆಚ್ಚಿಗೆ ಮಾತಾಡೋದೇನು ಬೇಡ. ನನಗೆ ಚಿತ್ರರಂಗದ ಬಗ್ಗೆ ಒಳ ಹೊರ ಹರಿವು ಎಲ್ಲ ಗೊತ್ತಿದೆ. ಮತ್ತು ನನಗೆ ಹೊಸಬನಾಗಿ ನನ್ನ ಮಗನ ಮುಖಾಂತರ ಚಿತ್ರರಂಗಕ್ಕೆ ಬರ್ತಾ ಇದ್ದೀವಿ. ನಮ್ಮದೇ ಸಂಸ್ಥೆಗಳ ಮುಖಾಂತರ ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ, ವಿಶ್ವಾಸ, ಅಭಿಮಾನ ಇರಲಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಮಾಧ್ಯಮದ ಕುಂತ್ಕೊಳ್ಳಿ ಒಂದು ನಿಮಿಷ. ಸ್ನೇಹಿತರೆ, ಸುಮಾರು 40 ವರ್ಷಗಳ ಚಿತ್ರರಂಗದ ಸಂಬಂಧ. ನಾನು ಒಬ್ಬ ನಟನಾಗಬೇಕು ಅಂತೇಳಿ ಬೆಂಗಳೂರಿಗೆ ಬಂದವನು. ಆದರೆ ಬದುಕು ಹಲವಾರು ತಿರುವುಗಳನ್ನು ತಗೊಳ್ತು. ನಾನೇನೋ ಕಷ್ಟಪಟ್ಟು ಆ್ಯಕ್ಟ್ರಾಗಿ ಸಿನಿಮಾದಲ್ಲಿ ನಾಯಕ ನಟನಾಗುವತ್ತು ಹೊತ್ತಿಗೆ ನಾನು ರಾಜಕಾರಣಕ್ಕೆ ಆಕಸ್ಮಿಕವಾಗಿ ಹೋಗ್ಬೇಕಾಗಿ ಬಂತು. ಹಾಗಾಗಿ ನನ್ನ ಒಂದು 15 ವರ್ಷಗಳ ಚಿತ್ರರಂಗದ ಹೋರಾಟ, ಶ್ರಮ ನನಗೆಲ್ಲ ಗೊತ್ತಿದೆ. ಮತ್ತು ಈಗ ನಾನವಾಗ ಚಿತ್ರರಂಗಕ್ಕೆ ಆ್ಯಕ್ಟ್ರ್ ಆಗಬೇಕು ಅಂತ ಬಂದಾಗ 20-25 ವರ್ಷ. ಮತ್ತು ನನ್ನ ಕನಸುಗಳನ್ನು ನನ್ನ ಮಗನ ಮುಖಾಂತರ ಒಂದಷ್ಟು ಈಡೇರಿಸಬೇಕು, ಚಿತ್ರರಂಗಕ್ಕೆ ಒಳ್ಳೆಯ ಚಿತ್ರಗಳನ್ನು ಕೊಡಬೇಕು, ಈ ಮಣ್ಣಿನ ಕತೆಗಳನ್ನು ಹೇಳ್ತಕ್ಕಂಥ ಚಿತ್ರಗಳು ಬರಬೇಕು. ನಾನು ಇತ್ತೀಚಿನ ದಿನಗಳಲ್ಲಿ ಚಿತ್ರಗಳು ನೋಡಿದಾಗ ಎಲ್ಲ ಒಂಥರ ಮನಸ್ಸಿಗೆ ನೋವಾಗ್ತಾ ಇತ್ತು. ಹಾಗಾಗಿ ಮತ್ತೆ ಒಂದಷ್ಟು ಕನ್ನಡ ಚಿತ್ರೋದ್ಯಮ ವಿಜೃಂಭಿಸಲಿ, ಒಂದಷ್ಟು ಒಳ್ಳೆ ಚಿತ್ರ ಮಾಡೋಣ ಅಂತೇಳಿ ದೂರದೃಷ್ಟಿಯಿಂದ ಮತ್ತೆ ನಾನು ಚಿತ್ರರಂಗಕ್ಕೆ ಬಂದಿದ್ದೀನಿ. ನನಗೆ ನಂಬಿಕೆ ಇದೆ, ಕನ್ನಡ ಚಿತ್ರರಂಗದಲ್ಲಿ ಇನ್ನೊಂದಷ್ಟು ಒಳ್ಳೆಯ ಚಿತ್ರಗಳು ಬರ್ತವೆ. ನಮ್ಮ 2 ಸಂಸ್ಥೆಯಿಂದ 2 ಚಿತ್ರಗಳನ್ನು ಬಹುಶಃ ಸಂಕ್ರಾಂತಿಗೆ ನಾವು ಈಗ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಕರ್ನಾಟಕ ಬಲಂ ಅಜೇಯಂ ರಿಲೀಸ್ ಮಾಡಬೇಕಂತೇಳಿ. ಮುಂದಿನ ವರ್ಷ ಸೈನಿಕ 2 ಬರುತ್ತೆ. ಹಾಗಾಗಿ ನಾನೇನು ಬಹಳ ಹೆಚ್ಚಿಗೆ ಮಾತಾಡೋದೇನು ಬೇಡ. ನನಗೆ ಚಿತ್ರರಂಗದ ಬಗ್ಗೆ ಒಳ ಹೊರ ಹರಿವು ಎಲ್ಲ ಗೊತ್ತಿದೆ. ಮತ್ತು ನನಗೆ ಹೊಸಬನಾಗಿ ನನ್ನ ಮಗನ ಮುಖಾಂತರ ಚಿತ್ರರಂಗಕ್ಕೆ ಬರ್ತಾ ಇದ್ದೀವಿ. ನಮ್ಮದೇ ಸಂಸ್ಥೆಗಳ ಮುಖಾಂತರ ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ, ವಿಶ್ವಾಸ, ಅಭಿಮಾನ ಇರಲಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.